ಇಲ್ಲಿ ನೋಡ್ರಿ ಎಲ್ಲರಿಗೂ ನಮಸ್ಕಾರ. ನಾವು ಎಲ್ಲರೂ ಏನಂದ್ರೆ ಒಂದು ಪ್ರಾಬ್ಲಮ್ ಆಗೈತಿ, ಹೊಸ ಫೋನ್ ತೊಗೊಂಡ್ಬಿಟ್ಟು ಹಳಿ ಜಿಮೇಲ್ ಐಡಿನ ಬರಬೇಕಾಗಿತ್ತು. ಅದ್ರ ಪಾಸ್ವರ್ಡ್ ಗೊತ್ತಿಲ್ಲ, ನಾನು ಹ್ಯಾಂಗೆ ರಿಕವರ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಎಲ್ಲರಿಗೂ. ಅದನ್ನ ಹ್ಯಾಂಗೆ ರಿಕವರ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಈಗ. ಇಲ್ಲಿ ನೋಡ್ರಿ, ಇದು ಹೊಸ ಫೋನ ಹಳಿ ಫೋನ, ಇದು ಜಿಮೇಲ್ ಐಡಿ, ಇದು ಜಿಮೇಲ್ ಐಡಿ ಇಲ್ಲ. ಜಿಮೇಲ್ ಐಡಿ ಎದ್ರ ಮಾಡ್ಬೇಕಾಗಿಲ್ಲ, ಅದಾಗ ಗೂಗಲ್ದಾಗ ಹೋರಿ, ಇದ್ರಾಗ ಸೈನಿಂಗ್ ಹೋದ್ರಿ. ಸೈನಿಂಗ್ ಹೋದ ತಕ್ಷಣ ಇದನ್ನ ಪ್ಲೀಸ್ ಮಾಡ. ಇಲ್ಲಿ ನೋಡ್ರಿ, ಹಳಿ ಮೊಬೈಲ್ ಇದೆ. ಹಳಿ ಮೊಬೈಲ್ದಾಗ ಏನು ಮಾಡಬೇಕು, ಇದ್ರಾಗೂ ಜಿಮೇಲ್ ಇದ್ರಾಗ ಹೋಗ್ರಿ. ಇಲ್ಲಿ ಜಿಮೇಲ್ ಐಡಿ, ಸೇಮ್ ಜಿಮೇಲ್ ಐಡಿ ಇದ್ರಾಗ ಹಾಕ್ರಿ. ಇಲ್ಲಿ ಏನು ಹಾಕ್ಬೇಕು, ಬೆಡ್ಯಾಗ ಹೊಸದೇ ಮಾಡಕ್ಕೆ ಹೋಗ್ಬೇಡಿ. ಹಳಿ ಜಿಮೇಲ್ ಐಡಿ ತಗೋಬೇಕಾಗಿರ್ತೀವಿ, ಪಾಸ್ವರ್ಡ್ ಬೇಕಾಗಿರ್ತೈತಿ. ಅಲ್ಲಿ ಸೇಮ್ ಟು ಸೇಮ್ ಸ್ಪೆಲ್ಲಿಂಗ್ ಹಾಕೋರಿ. ನೆಕ್ಸ್ಟ್ ಇದು ಜಿಮೇಲ್ ಹಾಕಿದ ತಕ್ಷಣ ನೆಕ್ಸ್ಟ್ ಹೊತ್ತಾಗಿ ಪಾಸ್ವರ್ಡ್ ಕೇಳ್ತಿ, ಪಾಸ್ವರ್ಡ್ ನೀವು ಗೊತ್ತಿರಂಗಿಲ್ಲ. ಆಮೇಲೆ ಟ್ರೈ ಹಂಗೆ ಬಂದಾಗ ಇಲ್ಲಿ ನೋಡ್ರಿ, ಹಳಿ ಮೊಬೈಲ್ಗೆ ಯಾವ ಮೊಬೈಲ್ ಇರೋದು ನಿಮ್ಮ ಸ್ಯಾಮ್ಸಂಗ್ M11 ಅಂತ, ಇವ್ರು ಸ್ಯಾಮ್ಸಂಗ್ M11 ಅಂತ ಹಳಿ ಮೊಬೈಲ್. ಅವ್ರಿಗೆ ಒಂದು ಮೆಸೇಜ್ ಹೋಗೈತಿ. ಅದ್ರಾಗ ಮೆಸೇಜ್ ಹೋದಾಗ ಈ ಮೊಬೈಲ್ ಇಂಟರ್ನೆಟ್ ಆನ್ ಇರ್ಬೇಕು, ಹಳಿ ಮೊಬೈಲ್ ಆನ್ ಇರ್ಬೇಕು ರೀ. ಅದ್ರಾಗ ಏನು ಬರ್ತೈತಿ, ಒಂದು ಮೆಸೇಜ್ ಬಂದೈತಿ ರೀ, ಪರ್ಮಿಷನ್ ಕೊಡೋದು ಬೇಡ ಅಂತೇಳಿ. ಇಲ್ಲಿ ನೋಟಿಫಿಕೇಶನ್ದಾಗ ಓಕೆ ಹೊತ್ತಕ್ರಿ, ಹಿಂಗೆ ಎಸ್ ಹೊತ್ತಬೇಕು ರೀ. ಎಸ್ ಹೊತ್ತಿದ ತಕ್ಷಣ ಇಲ್ಲಿ ಇದೇ ನಂಬರ್, ಸೇಮ್ ಟು ಸೇಮ್ ನಂಬರ್ ನೋಡಿರಿ. 97 ಐತಿ, 97 ಕ್ಲಿಕ್ ಮಾಡ್ಬೇಕು. ಇದು 97 ಇದು ಕ್ಲಿಕ್ ಮಾಡ್ಬೇಕು. ಈ ಕ್ಲಿಕ್ ಮಾಡಿದ ತಕ್ಷಣ ಇದು ಆಟೋಮೆಟಿಕ್ ಇದು ತೊಗೊಂಡ್ಬಿಡೋದ್ರಿ. ಇದು ನೋಡಿ, ಇಲ್ಲಿ ಚಾಲು ಮಾಡಿದ ತಕ್ಷಣ ಇಲ್ಲಿ ನಂಬರ್ ಹೊತ್ತಿದ ತಕ್ಷಣ ಇಲ್ಲಿ ನ್ಯೂ ಕರೆಕ್ಟ್ ನಂಬರ್ ಕೇಳಿದೆ. ಇಲ್ಲಿ ನೀವು ನಂಬರ್ ಬೇಕಾದ ನಂಬರ್ ಈಗ ಹೊಸದ ಮಾಡ್ಕೊಂಡು ಅದು ಮಾಡ್ಕೋಬೋದು ರೀ. ಇಲ್ಲಿ ನೋಡಿರಿ, ಚಾಲು ಮಾಡಿದ ತಕ್ಷಣ ಈ ಪಾಸ್ವರ್ಡ್ ಏನು ಇಡ್ಬೇಕಂದ್ರೆ 8-10 ನಂಬರ್ ಇಟ್ಟರು ನಡೀತಿ. ಆಮೇಲೆ ಒಂದು ಕ್ಯಾಪಿಟಲ್ ಏನಾರು ಒಂದು ಸ್ಪೆಲ್ಲಿಂಗ್ ಇರಬೇಕು ರೀ. ಲಾಸ್ಟಿಗೆ ಕ್ಯಾಪಿಟಲ್ ಸ್ಪೆಲ್ಲಿಂಗ್ ಅಟ್ಟ ತೊಗೊಳ್ತೀರಿ ಪಾಸ್ವರ್ಡ್. ನೆಕ್ಸ್ಟ್ ಹೊಡೆದ್ರೆ ಆಟೋಮೆಟಿಕ್ ಚೇಂಜ್ ಪಾಸ್ವರ್ಡ್ ಹೊಡಿಬೇಕು ರೀ. ಹೊಡೆದ ತಕ್ಷಣ ಆಟೋಮೆಟಿಕ್ ನೋಡಿರಿ, ಇದ್ರಾಗ ಅದೇ ಜಿಮೇಲ್ ಐಡಿನ ಈ ಫೋನಿಗೆ ಬಂದುಬಿಡೈತೆ ರೀ. ಅದ್ರಾಗ ಇದು ನಂಬರ್ಗಳಾಯ್ತು, ಏನಾರು ಫೋಟೋಸ್ ಆಯ್ತು, ವೀಡಿಯೋಸ್ ಆಯ್ತು, ಎಲ್ಲ ಬಂದು ರೆಕಾರ್ಡ್ ಬಂದುಬಿಡ್ತಾವೆ ರೀ. ಸರಿ.